ಪಕ್ಷದೊಳಗಿನ ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಯಾವ ಭರವಸೆ ಕೊಡ್ತಾರೆ ಇವರಿಗೆ? ಈಗ ಕೆಪಿಸಿಸಿಲಿ ಕೆಲ ಹುದ್ದೆಗಳು ಖಾಲಿ ಇದೆ, ಕಾರ್ಯಾಧ್ಯಕ್ಷರ ಹುದ್ದೆ ಖಾಲಿ ಇದೆ, ಆಮೇಲೆ ನಿಗಮ ಮಂಡಳಿ ಎಲ್ಲವೂ ಕೂಡ ಕೊಟ್ಟು ಸುಮ್ಮನೆ ಇರಿಸ್ತಾರ ಅಥವಾ ರಾಜೀನಾಮೆ ಕೊಟ್ಟೇ ಬಿಡ್ತಾರ? ರಾಜೀನಾಮೆ ಕೊಟ್ಟರು ಕೂಡ ಅಕ್ಸೆಪ್ಟ್ ಆಗುತ್ತಾ? ಅದು ಬೇರೆ ಪಕ್ಷಕ್ಕೆ ಜಿಗಿತಾರ? ಹೆಂಗೆ? ಅಸಮಾಧಾನ ಅಂತರೂ ಖಂಡಿತವಾಗ್ಲೂ ಎದ್ದಿದೆ, ಈಗ ಭೂಗಿಲೆದ್ದಿದೆ, ಈಗ ಕೊತ್ತ ಕುದಿತಾ ಇದೆ. ಅದನ್ನೀಗ ತಣ್ಣಗೆ ಮಾಡಬೇಕು ಡಿ ಕೆ ಶಿವಕುಮಾರ್. ಅವ್ರಿಗೆ ಸವಾಲಿದೆ ಅಂತ ನಾವು ಮೊದಲೇ ಹೇಳಿದ್ವಿ, ಅಷ್ಟು ಸುಲಭ ಇಲ್ಲ. ಅವ್ರು ಮುಖ್ಯಮಂತ್ರಿಗಳಾದಮೇಲೆ ಕಾರ್ಯವೈಖರಿ ಆಡಳಿತ ಮಾಡೋದು ಬೇರೆ, ಪಕ್ಷದೊಳಗಿನ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. 1-to-1 ಮಾತುಕತೆ ಮೂಲಕ ಸಮಸ್ಯೆ ಪರಿಹಾರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರತ್ಯೇಕ ಅಸಮಾಧಾನಿತರೊಂದಿಗೆ ಸಿಎಂ ಹಾಗೆ ಡಿಸಿಎಂ ಮಾತಾಡ್ತಾರೆ. ಪಕ್ಷದೊಂದಿಗೆ ಸಾಗುವ ಮುನ್ನ ಮನವೊಲಿಸುವಂತಹ ವಿಚಾರಗಳು ನಡೆಯುತ್ತೆ ಇಲ್ಲಿ. ಯಾಕೆಂದರೆ 10ಕ್ಕಿಂತ ಹೆಚ್ಚು MLA, ಒಂದು 20 ಜನ ಅಂತ ಇದ್ದೇ ಇದ್ದಾರೆ. ಹಾಗಾಗಿ ಅವ್ರಿಗೆ ಯಾವ ರೀತಿಯಾದಂತಹ ಭರವಸೆಯನ್ನು ಕೊಡ್ತಾರೆ ಇವರು? ಆಲ್ರೆಡಿ ತಮ್ಮ ಮುನಿಸನ್ನು ಹೊರ ಹಾಕ್ತಾನೆ ಇದ್ದಾರೆ. ಹಿರಿಯರಿದ್ದಾರೆ, ಫಸ್ಟ್ ಟೈಮ್ ಗೆದ್ದಂಥವ್ರು ಕೂಡ ಇದ್ದಾರೆ, ಅವರ ಆಪ್ತರು ಕೂಡ ಇದ್ದಾರೆ. ಈಗ ನೋಡಿ, ಮಂಕಾಳ್ ವೈದ್ಯ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಯಿತು. ಆಮೇಲೆ ಗಾಯತ್ರಿ ಶಾಂತೇಗೌಡ, ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರ 12 ಜನ ಆಪ್ತರು ಅವ್ರನ್ನ ಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ಏನು ಕ್ಯಾಬಿನೆಟ್ ಇತ್ತು ಸಿದ್ದರಾಮಯ್ಯರದು, ಅದರಲ್ಲಿ 12 ಜನ ಕೈ ಬಿಟ್ಟಿರೋದು. ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಇವರು? ಅದಾದ ಮೇಲೆ ಮಹಿಳೆಯರಿಗೆ ಒಂದೇ ಒಂದು ಸ್ಥಾನ ಇಲ್ಲ, ಅದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ? ಹೌದು, ಖಂಡಿತವಾಗ್ಲೂ 34 ಸ್ಥಾನ ಇರೋದು, ಇರೋದೇ ಇವರು 140 ಜನ MLA ಇದ್ದಾರೆ, ಎಲ್ಲರೂ ಸಮಾಧಾನ ಮಾಡೋಕ್ಕಾಗಲ್ಲ. ಆದರೆ ಈಗ ಭರವಸೆಯನ್ನು ಯಾವ ರೀತಿ ಕೊಡ್ತಾರೆ? ಈಗ ಅಶೋಕ್ ಪಟ್ಟಣ ಸೇರಿದಂತೆ ಸಂಗಮೇಶು, ಬೇಳೂರು, HK ಪಾಟೀಲು, TB ಜಯಚಂದ್ರ, ಹಿರಿಯರನ್ನ ಯಾವ ರೀತಿ ಇವರು ಸಮಾಧಾನ ಮಾಡ್ತಾರೆ? ಅದರಲ್ಲೂ ಕೊನೆಯ ಚುನಾವಣೆ ಅನ್ನುವಂಥವ್ರು ಭಾಳ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಈಗ ಇದೇ ನನ್ನ ಲಾಸ್ಟ್ ಚುನಾವಣೆ ಅಂದಂಥವ್ರು. ಹಾಗಾಗಿ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಯಶವಂತರಾಯಗೌಡ ಪಾಟೀಲ್ ಆಲ್ರೆಡಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾಗಿದೆ. ಅವರಿಗೆ ಯಾವ ರೀತಿಯಾದಂಥ ಭರವಸೆಯನ್ನು ಕೊಟ್ಟು ಅವರ ಅಸಮಾಧಾನವನ್ನು ತಣಿಸ್ತಾರೆ? ಈಗ ಏನು ಚಾನ್ಸೇ ಇಲ್ಲ ಅವ್ರಿಗೆ. ಸಚಿವ ಸ್ಥಾನ ಅದರ ಗತ್ತೆ ಬೇರೆ. ಈಗ ನಿಗಮ ಮಂಡಳಿಗಳು ಬಿಡಿ, ನಾರ್ಮಲಾಗಿ ನಾಯಕರಿಗೆ ಕೊಡ್ತಾರೆ, ಅದನ್ನ ಶಾಸಕರಿಗೆ ಹಂಚ್ತಾರೆ. ಆದರೆ ಸಚಿವ ಸ್ಥಾನ ಅಂತ ಬಂದಾಗ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕಾಗತ್ತೆ, ದೊಡ್ಡ ಜವಾಬ್ದಾರಿ ಕೂಡ ಆಗಿರುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, 10ಕ್ಕಿಂತ ಹೆಚ್ಚು ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದೆ. ಖಂಡಿತ ಮುಖ್ಯಮಂತ್ರಿಗಳಿಗೆ ಇದು ಟೆನ್ಷನನ್ನು ಹೆಚ್ಚಿಸ್ತಾ ಇದೆ ಅಂತ ಅನಿಸುತ್ತೆ ಖಂಡಿತವಾಗ್ಲೂ. ಬಟ್ ಈಗ ಅವ್ರ ಹತ್ರ ಏನು ಆಯ್ಕೆಗಳಿದೆ? ಈಗ ನಿಗಮ ಮಂಡಳಿ ಕೊಡೋದು, ಕಾರ್ಯಾಧ್ಯಕ್ಷ ಸ್ಥಾನ ಕೊಡೋದು, ಅದು ಓಕೆ. ಈಗ ಸಚಿವ ಸ್ಥಾನ ಅಂತೂ ಕೊಡೋಕ್ಕಾಗಲ್ಲ. ಹೆಂಗೆ ಮನವೊಲಿಸ್ತಾರೆ ಅಂತ? ಪ್ರಭು, ಪಕ್ಷದಲ್ಲಿ ಬಂಡಾಯ ಹೇಳುವ ಸಾಧ್ಯತೆ ಇರುವಂತಹ ಹಿರಿಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಡಿಸಿಎಂ ಹೆಗಲಿಗೆ ಹೊರಿಸಿದ್ದಾರೆ. ತಾವು ಹಾಗೆ ಡಿಸಿಎಂ ಇಬ್ಬರು ಸೇರಿಕೊಂಡು ಅಸಮಾಧಾನಿತರ ಅಸಮಾಧಾನವನ್ನ ಶಮನ ಮಾಡುವುದಕ್ಕಿರುವಂತಹ ಅಗತ್ಯ ತಯಾರಿಯನ್ನ ಮಾಡ್ಕೊಳ್ಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಇರುವ 34 ಸಚಿವರ ಸ್ಥಾನಗಳಲ್ಲಿ ಗೆದ್ದಿರುವ 130ಕ್ಕೂ ಹೆಚ್ಚು ಶಾಸಕರಿಗೆ ಅವಕಾಶವನ್ನು ಕಲ್ಪಿಸುವುದಕ್ಕೆ ಅಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಹೈಕಮಾಂಡ್ ನಾಯಕರ ನಿರ್ದೇಶನದ ಮೇಲೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಾಗಿದೆ. ಹಾಗಾಗಿ ಎಲ್ಲರಿಗೂ ಅವಕಾಶ ಕೊಡ್ಲಿಕ್ಕೆ ಈಗ ಸದ್ಯಕ್ಕೆ ಸಾಧ್ಯವಾಗಲ್ಲ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಚರ್ಚಿಸಿ ಚಿಂತಿಸಿ ನೋಡುವ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಅಂದ್ರೆ ಮುಂದೆ ಅವಕಾಶ ಆಗಬಹುದು ಅನ್ನುವಂತಹ ಭರವಸೆಯನ್ನ ಕೊಟ್ಟು ಮುಂಬರುವ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಅಲ್ಲಿರುವಂತಹ ಬಹುತೇಕರಿಗೆ ಅವಕಾಶವನ್ನ ಮಾಡಿಕೊಡಬಹುದು ಅಥವಾ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅನ್ನುವಂತ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಪಕ್ಷ ಬದಲಾವಣೆ ಹಾದಿಯಲ್ಲಿರುವಾಗ ಹೊಸ ನಾಯಕತ್ವವನ್ನು ರೂಪಿಸುವಂತಹ ಜವಾಬ್ದಾರಿ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕರೆತು ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತ ಯೋಚನೆ ಮಾಡಬೇಕು. ಅದಕ್ಕೆ ಅಗತ್ಯವಾಗಿರುವಂತಹ ತಯಾರಿಯನ್ನು ಕೂಡ ನೀವು ಮಾಡ್ಕೊಳ್ಬೇಕು. ಈ ಹಿಂದೆ ಅಂದ್ರೆ ತಮ್ಮ ವೈಯಕ್ತಿಕ ಉದಾಹರಣೆ ಕೊಟ್ಟಿರುವಂತಹ ಸಿಎಂ ಹಾಗೆ ಡಿಸಿಎಂ ಇಬ್ಬರು ಕೂಡ ಹಿಂದಿನ ಸಚಿವರುಗಳ ಅವಕಾಶ ಸಾಧ್ಯತೆಗಳಲ್ಲಿ ಅಥವಾ ಹಿಂದೆ ಸಿಎಂಗಳಾಗಿದ್ದಂತ ಸಂದರ್ಭದಲ್ಲಿ ನಮಗೂ ಇಬ್ಬರಿಗೂ ಅವಕಾಶ ವಂಚನೆ ಆಗಿತ್ತು. ಸಿದ್ದರಾಮಯ್ಯನವರ ಅವಧಿಯಲ್ಲಿ ನಾನು ಕಾಯುವಂತ ಸಚಿವ ಸ್ಥಿತಿ ಬಂದಿತ್ತು, ಪರಮೇಶ್ವರ್ ಅವರಿಗೂ ಅದೇ ಪರಿಸ್ಥಿತಿ ಇತ್ತು. ಹಾಗಾಗಿ ಎಲ್ಲರಿಗೂ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಕಿವಿ ಹೇಳುವ ಮುಖಾಂತರ ಅವಕಾಶಕ್ಕೆ ನಾವು ಕಾದಿದ್ದೇವೆ, ನೀವು ತಾಳ್ಮೆಯಿಂದಿರಿ ಅನ್ನುವಂತ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಈಗ ಯಾರ್ಯಾರು ಹಿರಿಯರು ಪಕ್ಷದ ವಿರುದ್ಧ ಅಸಮಾಧಾನವನ್ನು ತೋರ್ಕೊಳ್ತಿದ್ದಾರೆ ಅವರಿಗೆ ಮಾರ್ಗದರ್ಶಕರ ಜವಾಬ್ದಾರಿಯನ್ನು ಕೊಡುವ ಅಥವಾ ಪರ್ಯಾಯವಾದಂತಹ ಹುದ್ದೆಯನ್ನು ಕಲ್ಪಿಸಿಕೊಡುವ ಮುಖಾಂತರ ಅವರ ಬಂಡಾಯವನ್ನ ಶಮನ ಮಾಡುವಂತ ಯೋಚನೆಯನ್ನ ಮಾಡ್ತಿದ್ದಾರೆ. ಅದರ ಹೊರತಾಗಿಯೂ ಕೂಡ ಪಕ್ಷದ ಆಯಕಟ್ಟಿನ ಕೆಲವು ಜವಾಬ್ದಾರಿ ಜಾಗಗಳಿಗೆ ಅವರನ್ನು ಕೂರಿಸುವ ಮುಖಾಂತರ ಅಧಿಕಾರದ ವ್ಯವಸ್ಥೆಯನ್ನ ಅವರಿಗೂ ಮಾಡಿಕೊಡುವಂತ ಯೋಚನೆಯನ್ನ ಮಾಡೋದಕ್ಕೂ ಕೂಡ ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಪ್ರತ್ಯೇಕವಾಗಿ ಅಸಮಾಧಾನಿತ ಶಾಸಕರು ಹಾಗೆ ಪ್ರತಿ ಶಾಸಕರ ಜೊತೆಯಲ್ಲೂ ಇವತ್ತಿನಿಂದ ಆರಂಭಗೊಂಡಂತೆ ಪ್ರತ್ಯೇಕ ಸಭೆಗಳನ್ನು ನಡೆಸಲಿದ್ದಾರೆ. ಅಲ್ಲಿ ಅವರ ಅಹವಾಲು ಮತ್ತು
ದೂರುಗಳನ್ನ ಆಲಿಸುವಂತಹ ನಾಯಕರು ಅವುಗಳ ಬಗ್ಗೆ ಪರಾಮರ್ಶೆ ನಡೆಸಲಿದ್ದಾರೆ. ಹಾಗೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಈ ಬಗ್ಗೆ ಗಮನಕ್ಕೆ ತಂದು ಅವರ ಬಳಿ ಈ ವಿಚಾರವನ್ನ ತಿಳಿಸಿ ಮುಂದಿನ ನಿರ್ಧಾರಗಳು ಏನು ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ನಾಳೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಶಾಸಕರ ಜೊತೆ ಪ್ರತ್ಯೇಕವಾಗಿ ಖಾಸಗಿಯಾಗಿ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳಿದೆ. ಈ ವಿಚಾರವನ್ನ ಮುಖ್ಯಮಂತ್ರಿಗಳೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗೆ.